ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಕಡೆ ಎಲ್ಲ ನಾವು ತುಂಬಾ ಸಿಂಪಲ್ಲಾಗಿ ಈ ಹಬ್ಬನ ಸೆಲೆಬ್ರೇಟ್ ಮಾಡೋದು. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಹೊರಗೆಲ್ಲ ಕ್ಲೀನ್ ಮಾಡಿಕೊಂಡು ನೀರೆಲ್ಲ ಹಾಕಿ ನನಗೆ ಸಿಂಪಲ್ಲಾಗಿ ರಂಗೋಲಿ ಅಷ್ಟೇ ಬಿಡ್ಸೋಕ್ಕೆ ಬರೋದು. ತುಂಬ ದೊಡ್ಡದಾಗಿ ಈ ಥರ ಎಲ್ಲ ನನಗೆ ಅಷ್ಟೊಂದು ಬರಲ್ಲ. ಸೊ ಹಾಗಾಗಿ ನನಗೆ ಹೇಗೆ ಸಿಂಪಲ್ಲಾಗಿ ಬರುತ್ತೆ ಹಾಗೆ ನಾನು ರಂಗೋಲಿನ ಬಿಡಿಸ್ಕೋತಾ ಇದ್ದೀನಿ. ತುಳಸಿ ಕಟ್ಟೆಗೆ, ಬಾಗಿಲಿಗೆ, ಹಾಗೆಯೇ ಹೊಸಲಿಗೆಲ್ಲನೂ ರಂಗೋಲಿನ ಬಿಡಿಸ್ಕೊಂಡು ನಂತರ ಅಲ್ಲಿ ತೋರಣನ ಹಾಕೋತಾ ಇದ್ದೀನಿ. ಇದನ್ನು ಒಂದು 2-3 ದಿನ ಮುಂಚೆನೇ ನಾನು ವಾಶ್ ಮಾಡಿ ಅದನ್ನು ಡ್ರೈ ಮಾಡಿ ಎತ್ತಿಟ್ಟಿದ್ದೆ. ಅದನ್ನು ಇವಾಗ ಹಾಕೋತಾ ಇದ್ದೀನಿ. ಇದೆಲ್ಲನೂ ಹಾಕಿ ಒಳಗಡೆ ಎಲ್ಲನೂ ಕ್ಲೀನ್ ಮಾಡುವಷ್ಟರಲ್ಲಿ ಟೈಮೇ ಆಗೋಗ್ಬಿಡ್ತು. ಅಷ್ಟರಲ್ಲಿ ನಮ್ಮ ಅತ್ತೆನೇ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ನೈವೇದ್ಯಕ್ಕೆ ಅಂದ್ಬಿಟ್ಟು ಇಲ್ಲಿ ಅವರೆಕಾಳು ಪೊಂಗಲ್, ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ನ ಮಾಡಿ ಇಟ್ಕೋತಾ ಇದ್ದಾರೆ. ಸಂಕ್ರಾಂತಿ ಹಬ್ಬದಲ್ಲಿ ಅವರೆಕಾಳನ್ನು ಕುಸುತ್ತಾರೆ. ಬಟ್ ನಮ್ಮನೇಲಿ ಕುಸುವಿದ ಅವರೆಕಾಳನ್ನು ಯಾರೂ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಅಂತ ಹೇಳಿ ನಾವು ಇದೇ ರೀತಿಯಾಗಿ ಅವರೆಕಾಳಿಂದ ಪೊಂಗಲ್ನ ಮಾಡ್ಕೊಳ್ತೀವಿ. ಸೊ ಪೊಂಗಲ್ ಕೂಡ ರೆಡಿಯಾಗಿ ಪೂಜೆನೂ ಕೂಡ ಆಗೋಯಿತು ಬೆಳಿಗ್ಗೆನೆ. ನಾನು ಸ್ವಲ್ಪ ಲೇಟ್ ಆಯಿತು, ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾನು ಸ್ನಾನ ಮಾಡುವಷ್ಟರಲ್ಲಿ ಲೇಟ್ ಆಗಿಬಿಡ್ತು. ಸೊ ನನ್ನದೇ ಲಾಸ್ಟ್ ಪೂಜೆ ಆಗಿತ್ತು. ನಾನು ಎಲ್ಲ ಬಂದು ಪೂಜೆ ಎಲ್ಲ ಮುಗಿಸಿ ಎಲ್ಲರಿಗೂ ಕೊನೆಯದಾಗಿ ನಾನು ತೀರ್ಥನ ಕೊಡ್ತಾಯಿದ್ದೀನಿ. ಆ್ಯಂಡ್ ನಾನು ಎಳ್ಳು ಮತ್ತು ಬೆಲ್ಲನ ತಿಂದೇ ಇರಲಿಲ್ಲ. ಸೊ ಅದಕ್ಕೆ ನನ್ನ ತಂಗಿ ನನಗೆ ತಿನ್ನಿಸ್ತಾ ಇದ್ದಾಳೆ. ಶುಭ 2.5 ಎಳ್ಳು ಬೆಲ್ಲ ತಿಂದ್ರಾ ನೀವು? ನೈವೇದ್ಯಕ್ಕೆ ಅಂತ ನಾವಿಲ್ಲಿ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಮಾಡಿದ್ವಿ ಅಲ್ವಾ. ಸೊ ಅದನ್ನೇ ಬೆಳಗ್ಗೆ ತಿಂಡಿಗೂ ಕೂಡ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ವಿ. ಈ ಥರ ಅವರೆಕಾಳೆಲ್ಲ ಹಾಕಿಬಿಟ್ಟು ಪೊಂಗಲ್ ಮಾಡಿದ್ರೆ ನಮ್ಮ ಮನೇಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಎಲ್ಲರೂ ಕೂಡ ಪೂಜೆ ಎಲ್ಲ ಮುಗಿಸಿ ತಿಂಡಿನ ತಿಂತಾ ಇದ್ದೀವಿ. ಅಲ್ಲಿ ಬಜ್ಜಿ ಕೊಟ್ಟಿದ್ದಾರಲ್ಲ, ಸರಿ ಚೆನ್ನಾಗಿದೆಯಾ ಪೊಂಗಲ್? ನಿಂಗೆ ಇಷ್ಟ ಆಯ್ತಾ? ಯಾವ್ದು ಇಷ್ಟ ಆಯ್ತು? ಖಾರ ಪೊಂಗಲ್ಲ, ಸ್ವೀಟ್ ಪೊಂಗಲ್ಲ? ಏನದು? ಸ್ವೀಟ್ ಪೊಂಗಲ್. ನಿಮಗೆ ಖಾರ ಪೊಂಗಲ್. ನಮ್ಮನೇಲಿ ಮಕ್ಕಳಿಗಂತೂ ತುಂಬಾ ಎಕ್ಸೈಟ್ ಆಗಿಬಿಟ್ಟಿದ್ರು. ಅವರು ಹಿಂದಿನ ದಿನದಿಂದನೇ ಎಳ್ಳನ್ನ ಪ್ಯಾಕೆಟ್ಗೆ ಕವರ್ ಮಾಡ್ತೀವಿ ಅಂತ ಕೇಳ್ತಾನೆ ಇದ್ರು. ಬಟ್ ನಾವು ಬೆಳಗ್ಗೆ ಪೂಜೆ ಆಗೋವರೆಗೂ ಬೇಡ ಅಂತ ಹೇಳಿ ವೆಯ್ಟ್ ಮಾಡಿಸ್ತಾ ಇದ್ವಿ. ಸೊ ಅವ್ರಿಗೆ ವೆಯ್ಟ್ ಮಾಡೋಕ್ಕಾಗದೆ ಬೆಳಿಗ್ಗೆ ತಿಂಡಿ ತಿಂದ ತಕ್ಷಣವೇ ಎಳ್ಳು ಮತ್ತು ಬೆಲ್ಲನ ಕವರ್ಗೆ ಹಾಕೋದಕ್ಕೆ ಕೂತ್ಕೊಂಡ್ರು. ಫಸ್ಟ್ ಹಾಕ್ಬಿಡು, ಆಮೇಲೆ ಯಾವ್ದಾದ್ರು ಹಾಕು. ನೀನು ಮಿಕ್ಸ್ ಮಾಡ್ತೀರಾ? ಕಲರ್ಫುಲ್ ಎಲ್ಲ ಕೆಳಗಡೆ ಹೋಗಂಗ್ ಮಾಡಕ್ಕೆ. ಕಲರ್ಫುಲ್ ಎಲ್ಲ ಇಲ್ಲ ಅನ್ಸುತ್ತೆ ಅಲ್ವಾ? ಇದೆ ಅಕ್ಕ. ಅಕ್ಕ ಅದೇನಾದ್ರೂ ಕೆಳಗಡೆ ಹೋದ್ರೆ ನಮಗೆ ಸಿಗತ್ತೆ. ಕೆಳಗಡೆ ಇರೋದು ಅದನ್ನ ಕೆಳಗಡೆ ಹಾಕಿ. ಎಳ್ಳು ಸಿಗಬೇಕು ಚಿನ್ನು. ಒಂದೊಂದು ಪ್ಯಾಕೆಟ್ಗೂ ಎಳ್ಳು ಇರಬೇಕು. ಬೌಲಿಗೆ ಹಾಕ್ಕೊಟ್ಟಿದ್ದೀನಿ. ನಾನು ಸೀಲಿಂಗ್ ಮಾಡ್ತೀನಿ ಕೊಡು. ಸಕ್ಕರೆ ಹಾಕಿದ್ರಾ? ಲಾಸ್ಟ್ ಎಲ್ಲ ಫಸ್ಟ್ ಎಲ್ಲ ಹಾಕ್ಬಿಟ್ಟು. ಎಲ್ಲಿ ಎಳ್ಳು ಕಾಣಿಸ್ತಾ ಇದೆಯಾ ನೋಡ್ತೀನಿ, ತೋರಿಸು ಹತ್ರದಿಂದ. ಎಳ್ಳು ಒಂದಿದೆ, ಒಂದೇ ಒಂದು ಕಾಣಿಸ್ತಾ ಇದೆಯಾ? ಹಾಂ, ಎಳ್ಳು ಬರೋ ಹಾಗೇ ಹಾಕ್ಬೇಕಾಯ್ತಾ? ಅದು ಅಕ್ಕನ ಕೆಲಸ ನಂದಲ್ಲ. ಅಕ್ಕನ ಹೇಳಿ ನಾನು ಜಸ್ಟ್ ಸೀಲಿಂಗ್ ಮಾಡೋದು, ಸಕ್ಕರೆ ಹಾಕೋದು. ಮಕ್ಕಳದು ಕೂಡ ಎಳ್ಳೆಲ್ಲ ಪ್ಯಾಕ್ ಮಾಡಿದ್ದು ಆಯಿತು. ಹಾಗೆಯೇ ನಾವು ಸಂಜೆವರೆಗೂ ರೆಸ್ಟ್ ಮಾಡಿ ಸಂಜೆ ಮೇಲೆ ಮತ್ತೆ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಹೊರಗಡೆ ಹೋಗಿ ಎಳ್ಳೆಲ್ಲ ಕೊಡೋದಕ್ಕೆ ತುಂಬ ಖುಷಿ ಅಲ್ವಾ. ಸೊ ಹಾಗಾಗಿ ಅವ್ರಿಗೆ ರೆಡಿ ಮಾಡ್ತಾಯಿದ್ದೆ. ಅವ್ರಿಗೆ ಯಾವ ಬಟ್ಟೆ, ಅದಕ್ಕೆ ಯಾವುದು ಮ್ಯಾಚಿಂಗ್ ಅಂತ ಅವರೇ ಎಲ್ಲ ಸೆಲೆಕ್ಟ್ ಮಾಡ್ಕೋತಾ ಇದ್ರು. ಸೊ ಅವ್ರಿಗೆ ಸಿಂಪಲಾಗಿ ನಾನು ಕೂಡ ರೆಡಿ ಮಾಡೋಣ ಅಂತ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಸರಿ, ಇದಕ್ಕೆ ಯಾವ ಸರ ಹಾಕೋತೀಯ? ತಂದಿದಾರ ಅಮ್ಮ ಯಾವುದಾದ್ರೂ ಸರ? ಇದಕ್ಕೆ ಯಾವ್ದು ಸೂಟ್ ಆಗುತ್ತೆ ಮತ್ತೆ?
ಅಲ್ವಾ ಸಿರಿ? ಸಿರ್ ಗೊತ್ತಿಲ್ಲ. ನಿಜಮ್ಮ ಏನಿದು? ಅದು ಲಿಪ್ಸ್ಟಿಕ್. ಇಷ್ಟೊಂದು ಸ್ಮಾಲ್ ಇದೆ, ಇಷ್ಟೊಂದು ಡ್ರೈ ಆಗಿದೆ. ಅದು ಹಚ್ಚೋದಿಲ್ಲ, ಅದು ಇದಾಗಿದೆ, ಹಚ್ಕೋಬೇಡ. ತಿರ್ಕೊಂಚೂರು. ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ಹಾಗೆಯೇ ನಾನು ಕೂಡ ಸ್ಯಾರಿ ಹಾಕ್ಕೊಂಡು ಬೆಳಿಗ್ಗೆ ನಾನು ಪೂಜೆ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಸಂಜೆ ಸಿಂಪಲಾಗಿರುವಂಥ ಸ್ಯಾರಿನ ಹಾಕ್ಕೊಂಡು ದೇವ್ರಿಗೆ ಪೂಜೆ ಮಾಡಿದೆ. ಹೇಗೂ ಸಂಜೆ ಎಳ್ಳು ಕೊಡೋದಕ್ಕೆ ಅಂತ ಅವರವರು ಬರ್ತಾರಲ್ವ. ಸೊ ಹಾಗಾಗಿ ನಾನು ಕೂಡ ಸಿಂಪಲಾಗಿ ರೆಡಿ ಆದೆ. ನಮ್ಮ ಮಕ್ಕಳು ಕೂಡ ಹಾಗೆ ತುಂಬ ಖುಷಿಯಿಂದ ಓಡಾಡ್ತಾಯಿದ್ರು ಮನೆ ತುಂಬ. ಹೊಸ ಬಟ್ಟೆ ಹಾಕಿದ್ರೇ ಹಾಗೆ ಅಲ್ವಾ, ಮಕ್ಕಳು ಒಂಥರ ಖುಷಿಯಾಗಿ ಓಡಾಡ್ಕೊಂಡಿರ್ತಾರೆ. ಅದರಲ್ಲಿ ಹೆಣ್ಮಕ್ಳು ಅಂದರೆ ಅವ್ರಿಗೆ ಒಂಥರ ಉದ್ದ ಲಂಗ ಇದೆಲ್ಲ ಹಾಕಿದ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ. ನಮ್ಮನೇಲಿ ಕೂಡ ಹಾಗೆ ಎರಡೂ ಮಕ್ಕಳು ಮುದ್ದಾಗಿ ಮನೆ ತುಂಬ ಓಡಾಡ್ಕೊಂಡಿದ್ರು. ಹಾಗೆ ನಮ್ಮ ಮನೆಗೆ ಮೊದಲನೇದಾಗಿ ಎಳ್ಳನ್ನು ಕೊಡೋದಕ್ಕೆ ಅಂತ ಒಬ್ಬರು ವಯಸ್ಸಾಗಿರೋಂಥ ಅಜ್ಜಿ ಬಂದಿದ್ದರು. ಅದು ಒಂಥರ ನನಗೆ ತುಂಬ ಖುಷಿ ಅನ್ನಿಸ್ತು. ಮೊದಲನೇದಾಗಿ ಅವರು ಒಂಥರ ಲಕ್ಷ್ಮಿ ಥರ ಬಂದರು ಅನ್ನೋ ಥರ ನನಗೆ ಆ ಥರ ಫೀಲ್ ಅನ್ನಿಸ್ಬಿಡ್ತು. ತುಂಬಾ ಖುಷಿ ಆಯಿತು ನನಗೆ. ಅದೊಂದು ಅವ್ರು ಫಸ್ಟ್ ಹೇಳ್ಕೊಡೋದಕ್ಕೆ ಬಂದಿದ್ದು. ನಮ್ಮ ಮಕ್ಕಳು ಕೂಡ ಹಾಗೆ ಎಕ್ಸೈಟ್ ಆಗಿಬಿಟ್ಟಿದ್ದಾರೆ. ಹೇಳ್ಕೊಡೋಕೆ ಎಷ್ಟೊತ್ತಿಗೆ ಹೋಗಬೇಕು, ಇವಾಗ ಹೋಗೋಣ ಅಂತ ನಮ್ಮ ಚಿಕ್ಕದಂತೂ ಕೇಳ್ತಾನೆ ಇತ್ತು. ನೋಡಿ, ನಾನು ಹೇಳ್ತಾ ಇದ್ದೆ ಅಲ್ವಾ, ಇವರೇ ಫಸ್ಟ್ ಬಂದಿದ್ದು ನಮ್ಮ ಮನೆಗೆ. ಆ್ಯಂಡ್ ಇದು ಬಂದು ನನ್ನ ಮಗಳ ಬೆಸ್ಟ್ ಫ್ರೆಂಡಲ್ಲಿ ಒಬ್ಬಳು ತನಿಷಾ ಅಂತ. ಹಾಕೋ. ಅದಾದ್ಮೇಲೆ ಯಾವುದು ಎಷ್ಟು ಎರಡ ಬಂದು ಜೋರಾಗಿ ಮಾತಾಡಿ. ಹೇಳು ಚಿನ್ನ ಜೋರಾಗಿ. ಹಾಂ ಹಾಂ. ಸಿರಿ, ಇನ್ನೊಂದು ಪ್ಲೇಟ್ ಇಸ್ಕೊ. ಚಿರು ಹತ್ರ ಪ್ಲೇಟ್ ತಗೋಪ ಮಗನೆ. ಹಾಂ, ಅದೇ ಅವ್ಳಿಗೊಂದು ಕೊಡು ಚಿನ್ನ, ಚಿರುಗೆ. ಸೇಮ್. ಬಾಯ್. ಹೋಗಿ ಕಳಿಸ್ಬಾ. ಮನೆ ಹತ್ರ ಎಲ್ಲ ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ಜನದ ಮನೆ ಸ್ವಲ್ಪ ದೂರ ಇದೆ, ಅಲ್ಲಿಗೆಲ್ಲ ಅವ್ರ ಅಪ್ಪನ ಜೊತೆ ಹೋಗಿದ್ರು. ಅವ್ರು ಬರೋವಷ್ಟರಲ್ಲಿ ಸ್ವಲ್ಪ ಅಡುಗೆ ಎಲ್ಲ ರೆಡಿ ಮಾಡಿಬಿಡೋಣ ಅಂತ ನಾವು ಕೂಡ ರೆಡಿ ಮಾಡ್ತಾಯಿದ್ವಿ ಅಡುಗೆನ. ನಾನು ನಮ್ಮ ಅತ್ತೆ ಹಾಗೆ ನನ್ನ ತಂಗಿನೂ ಕೂಡ ಇದ್ಲು. ಎಲ್ಲರೂ ಅಡುಗೆನ ರೆಡಿ ಮಾಡ್ತಾಯಿದ್ವಿ. ಹಾಯ್ ಫ್ರೆಂಡ್ಸ್, ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲರೂ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಇವರಿಗೂ ಕೂಡ ಒಳ್ಳೆ ಮಾತಾಡಲಿ. ಅವಾಗ ಗುಣ ಅಂತಿರ್ತಾರೆ. ಇವ್ರು ನಮ್ಮ ಅಕ್ಕ, ಫೇಸ್ ತೋರಿಸಿ. ಇವ್ರು ನಮ್ಮ ಅಕ್ಕ. ಒಂದು ಟೈಮಲ್ಲಿ ಎಷ್ಟೆಷ್ಟು ಹೊಡೆದವ್ರೋ ನನಗೆ ಗೊತ್ತಿಲ್ಲ. ಹಂಗೆ ಬಿಡ್ಬೇಕು ಅದೇ. ಇವರು ನಮ್ಮ ಅಕ್ಕ, ಇವರೇನು ಹೊಡೆದಿಲ್ಲ. ನಾನು ಒಳ್ಳೆ ಅಕ್ಕ. ಮಾಡೋದು ಹೋಯ್ತು. ಇಲ್ಲ, ನಾನೇ ಆಫ್ ಮಾಡಿದೆ. ಹಾಕಿ ಸ್ಪೋರ್ಟ್ಸಿಗೆ ಹೋಯ್ತು ಅಂದ್ಕೊಂಡೆ. ನಾನೇ ಸೀದಾ ಕೂಡ ಆಫ್ ಮಾಡಿದೆ. ಸಾಕು, ಈಗ ಊಟಕ್ಕಾಗುತ್ತೆ. 4 10 11. ಫ್ರೆಂಡ್ಸ್, ಇವಾಗ ಬಜ್ಜಿ ಬೇಯಿಸ್ತಾ ಇದ್ದಾರೆ ಉಷಾಕ್ ಅವರು. ಬಜ್ಜಿ ಸ್ವಲ್ಪ ರೆಡ್ ಆಗ್ತಿದ್ದಾವೆ, ತಿನ್ನಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಮೇ ಬಿ ಖಾರ ಆಗಿಲ್ಲ ಕಣ, ಕರೆಕ್ಟಾಗಿ ಕರೆಕ್ಟ್ ಆಗಿದೆಯಾ?
ಖಾರ ಇವರು ಲಾಸ್ಟ್ ಮಾಡ್ತಾ ಇದ್ದಾರೆ, ಸ್ವೀಟ್ ನಾವು ಖಾರ ಮಾಡ್ತಾ ಇದೀವಿ. ನೀನು ಮಿಕ್ಕಿದ್ರೆ ನಾಳಿಗೂ ಇದನ್ನೇ ತಿನ್ಸೋ ಪ್ರೋಗ್ರಾಮ್ ಇದೆ ನಮಗೆಲ್ಲ. ನಾಳೆ ಮಾಡೋಕ್ಕಾಗಲ್ಲ ಬಿಡು. ಇವಾಗ ಕ್ಯಾಪ್ಸಿಕಮ್ ಬಜ್ಜಿ ಹಾಕ್ತಿದ್ದಾರೆ. ಕ್ಯಾಪ್ಸಿಕಮ್ ಬಜ್ಜಿ ಚೆನ್ನಾಗಿರುತ್ತೆ. ಇವರು ಅಡುಗೆಯಲ್ಲಿ ಒಂಥರ ಮಾಸ್ಟರ್ ಶೆಫ್ ಅಂತಲೇ ಹೇಳ್ಬೋದು. ಚೆನ್ನಾಗಿರುತ್ತೆ ಜಾಸ್ತಿ ಆಯಿತು. ಇವ್ರು ಮಾಡೋ ಪಲಾವು, ಆಮೇಲೆ ಪನ್ನೀರ್ ರೈಸು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಕೊಬ್ಬರಿ ಮಿಠಾಯಿ ಮಾಡ್ಕೊಟ್ಟಿದ್ದೆ ಅಲ್ವಾ ಒಂದ್ಸತಿ? ಕರೆಕ್ಟ್ ಫ್ರೆಂಡ್ಸ್, ಅವತ್ತು ಕೊಬ್ಬರಿ ಮಿಠಾಯಿ ಮಾಡಿದ್ರು ಸಖತ್ತಾಗಿತ್ತು. ಬಟ್ ನಾನು ಬಂದಿದ್ದು ಲಾಸ್ಟ್ ಐಟಮಲ್ಲಿ ಬಂದಿದ್ದೆ. 4 ಪೀಸ್ ಸಿಕ್ಕಿದ್ದು, 4 ನನಗೆ ಕೊಟ್ಟಿದ್ದು. ಚೆನ್ನಾಗಿತ್ತು. ಎಲ್ಲ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಸ್ಟ್ರಾಂಗ್ ಆಗಿ ಒತ್ತಿ. ಬೆಲ್ ಬಟನ್ ಸ್ಟ್ರಾಂಗ್ ಆಗಿ ಮೊಬೈಲ್ ಮುರಿದೋಗ್ಬೇಕಂಗೆ. ಅಟ್ಲೀಸ್ಟ್ ನನ್ನ ತಮ್ಮ ಹೇಳ್ತಿದ್ದಾರೆ, ಅದಕ್ಕೋಸ್ಕರ ನಾನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೊಸ ಕಂಟೆಂಟ್ಗಳು ಬರ್ತಾ ಇರುತ್ತೆ, ಯೂಸ್ಫುಲ್ ಕಂಟೆಂಟ್ಗಳು ಬರ್ತಾ ಇರುತ್ತೆ. ನೆಕ್ಸ್ಟ್ ಬೇರೆ ಕಂಟೆಂಟ್ಗಳು, ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತಾರೆ ಮುಂದೆ. ಒಬ್ಬಟ್ಟು ಮಾಡಿದ್ದಾರೆ, ಬಜ್ಜಿ ಮಾಡಿದ್ದಾರೆ. ಏನೇನು ಬಜ್ಜಿ ಇಲ್ಲ? ಇದು ಆಲೂಗಡ್ಡೆ ಬಜ್ಜಿ ಮತ್ತು ಕ್ಯಾಪ್ಸ್ ಬಜ್ಜಿ ಮಾಡಿದ್ದಾರೆ. ಕ್ಯಾಪ್ಸಿಕಮ್, ಆಮೇಲೆ ಪುಳಿಯೋಗರೆ ಮಾಡಿದ್ದಾರೆ ವಿತ್ ಅಯ್ಯಂಗಾರ್ ಸ್ಟೈಲ್ ಮಾಡಿದ್ದಾರೆ. ಆಮೇಲೆ ರಸಮ್, ವೈಟ್ ರೈಸು, ಕೋಸಂಬರಿ. ವೈಟ್ ರೈಸ್ ತಂದಿಲ್ಲ. ಇದು ತುಪ್ಪ ಅನ್ಕೊಂತೀನಿ. ತುಪ್ಪನೇ. ಇದು ಕಬ್ಬು, ಇದು ಎಳ್ಳು, ಅದೆಲ್ಲ ಹಣ್ಣುಗಳು. ಟೇಸ್ಟ್ ಮಾಡ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಬನ್ನಿ ಊಟಕ್ಕೆ ನೀವು ಎಲ್ಲ. ಹಬ್ಬ ಮುಗಿದ್ಮೇಲೆ ಬನ್ನಿ. ಸರಿ ಫ್ರೆಂಡ್ಸ್, ಮತ್ತೆ ಸಿಗೋಣ. ಬಾಯ್. ಊಟ ಮಾಡ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಓಕೆ. ಎಷ್ಟೊತ್ತು ಮಾಡಿದ್ರಿ ಚಿನ್ನ ಬರೋದು? ಟೈಮ್ ನೋಡಿ ಎಷ್ಟು? 9:30. ಇಲ್ಲಿವರೆಗೂ ಕೊಡೋಕ್ಕೋಗಿದ್ದೆ ಎಳ್ಳನ್ನ. ಎಷ್ಟು ಜನದ ಮನೆ ಆಯಿತು? ಇಲ್ಲೆಲ್ಲ ಹೋಗಿದ್ದೆ ಸಿರಿ? ಒಂದು 7 ಮನೆ ಆಯ್ತು. ಹೌದಾ? ಸುಸ್ತಾಯ್ತಾ ಸಿರಿ? ಇದಾಗ್ತದೇನೆ ಅಷ್ಟೇ. ಹೌದಾ? ಯಾಕೆ? ನಿದ್ದೆ ಬರ್ತಾಯ್ತಾ? ಎಷ್ಟು ಚಳಿ ಗೊತ್ತಾ? ಹೌದಾ? 2 ಕಡೆನೂ ಇದೆ. ಅದೇನು ಬಿಚ್ಚಿದೆ? ನೀನೇ ಬಿಚ್ಕೊಂಡ್ಯಾ ಸರನ? ಹಿಂಗಂದೆ ಬಂದ್ಬಿಡ್ತಾ? ಸದ್ಯ ದಾರಿಲೆಲ್ಲೂ ಬಿದ್ದೋಗಿಲ್ಲ. ಓಕೆ, ಈಗ ಊಟ ಮಾಡೋಣ. ಪ್ಲೀಸ್ ಅದನ್ನ ಫಸ್ಟ್ ಮಾಡಿ ವಿಷಯ ಮಾಡಿ. ಹಸ್ವಾಗ್ತಾ ಇದೆಯಾ? ಓಕೆ. ಸಂಕ್ರಾಂತಿ ಹಬ್ಬದ ದಿನ ಮಕ್ಕಳಿರೋ ಮನೆಯಲ್ಲಿ ಫಲ ಎರೆಯೋದು ಅಂತ ಮಾಡ್ತೀವಿ. ಇದು ಮಕ್ಕಳು ಹೊರಗೆಲ್ಲ ಹೋಗಿ ಬಂದಿರ್ತಾರಲ್ವ, ಸೊ ಅವ್ರಿಗೆ ದೃಷ್ಟಿ ಆಗಬಾರ್ದು ಅನ್ನೋ ಒಂದು ಕಾರಣ, ಜೊತೆಗೆ ಮಕ್ಕಳ ಯಶಸ್ಸು ಹಾಗೆ ಅವರ ಏಳಿಗೆಗೋಸ್ಕರನೂ ಇದನ್ನು ಮಾಡ್ತೀವಿ. ಇದನ್ನು ಕೂಡ ನಾವು ಸಿಂಪಲ್ಲಾಗಿಯೇ ಮಾಡ್ಕೋತೀವಿ. ಎಳ್ಳು ಮಿಕ್ಸ್ ಇರುತ್ತೆ ನೋಡಿ, ಅದನ್ನು ನಾವು ಮಕ್ಕಳಿಗೆ ಅಕ್ಷತೆ ಥರ ಹಾಕಿಬಿಟ್ಟು ಅದನ್ನು ಆಶೀರ್ವಾದ ಮಾಡ್ತೀವಿ. ಜೊತೆಗೆ ಕಬ್ಬಿರುತ್ತಲ್ವ, ಅದನ್ನು ಕೂಡ ಸಣ್ಣ ಸಣ್ಣ ಬಿಲ್ಲೆಗಳನ್ನಾಗಿ ಮಾಡಿಕೊಂಡು ಅದನ್ನು ಒಂದು ಪಾವು ಅಥವಾ ಗ್ಲಾಸ್ ಇರುತ್ತಲ್ವ ಅದರಲ್ಲಿ ಹಾಕಿಬಿಟ್ಟು ಅದನ್ನು ತಲೆ ಮೇಲಿಂದ ಸುರಿತೀವಿ. ಅದನ್ನೇ ನಾವು ಫಲ ಎರೆಯೋದು ಅಂತ ಹೇಳೋದು. ಇದೇ ರೀತಿಯಾಗಿ ನಾವು ಎಳ್ಳಲ್ಲಿ 3 ಸಲ, ಹಾಗೆ ಕಬ್ಬಲ್ಲಿ 3 ಸಲ, ಜೊತೆಗೆ ಕಾಯಿನ್ ಇಷ್ಟರಲ್ಲೂ ಕೂಡ 3 ಸಲ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದರೆ ಎಳ್ಳು, ಕಬ್ಬು ಹಾಗೆ ಕಾಯಿನ್ ಇವೆಲ್ಲನೂ ಕೂಡ ಒಂದು ಪಾವು ಇರುತ್ತಲ್ವ, ಅದಕ್ಕೆ ಹಾಕ್ಬಿಟ್ಟು ಕೂಡ ನೀವು ಫಲನ ಎರಿಬೋದು. ಇದಾದ ನಂತರ ಕೊನೆಯಲ್ಲಿ ನೀವು ಆರತಿ ತೆಕ್ಕೊಳ್ಬೇಕಾಗತ್ತೆ ಮಕ್ಕಳಿಗೆ. ಅದು ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ದೃಷ್ಟಿ ಎಲ್ಲ ಹೋಗೋದೆ ಅದರಿಂದ. ಅಕ್ಕ ಫಸ್ಟ್ ಅಮ್ಮ ನನಗೆ ಕಮ್ಮಿ ಅನ್ಕೊಂಡಿನ ಇಲ್ಲ ಜಾಸ್ತಿ ತಗೋತೀನಿ. ಬಗ್ಗು ತಲೆ ಬಗ್ಸ್ಬೇಕು. ಬೆಲೆಯಾರು ಸಿಗ್ತದೆ.
ಹೀಗೆ ಮಾಡಿ ಇವಾಗ ನಮಸ್ಕಾರ ಮಾಡ್ಕೊಂಡಿದ್ದೇವೆ. ಹುಷಾರು, ಆ ಕಡೆಯಿಂದಲೇ ಹೋಗಿ, ಆ ಕಡೆಯಿಂದಲೇ ಹೋಗ್ಬಿಡಿ. ಮಕ್ಳಿಗೂ ಕೂಡ ತುಂಬಾ ಇವತ್ತು ಓಡಾಟ ಆಗಿಬಿಟ್ಟಿತ್ತು, ಹೊರಗೆಲ್ಲ ಹೋಗಿ ಬಂದಿದ್ದು ಕೂಡ ಲೇಟ್ ಆಗಿಬಿಡ್ತು. ಅವ್ರಿಗೋಸ್ಕರನೇ ನಾವು ಊಟಕ್ಕೋಸ್ಕರ ಕಾಯ್ತಾ ಇದ್ವಿ. ಅವ್ರು ಬಂದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹಬ್ಬದ ಊಟನ ಮುಗಿಸ್ಕೊಂಡ್ವಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ನನ್ನ ಸಂಕ್ರಾಂತಿ ಹಬ್ಬದ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ತೋರಿಸುತ್ತೆ. ಥ್ಯಾಂಕ್ ಯು.